ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ SK Tech Life ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ನಿಮ್ಮ ಜಿಮೇಲ್ ಅಕೌಂಟ್ಗೆ ಆಲ್ಟರ್ನೇಟ್ ನಂಬರ್ ಆಗಲಿ ನಿಮ್ಮ ಫ್ರೆಂಡ್ ನಂಬರ್ ಆಗಲಿ ನಿಮ್ಮದೇ ಓಲ್ಡ್ ನಂಬರ್ ಆಗಲಿ ಜಿಮೇಲ್ ಅಕೌಂಟ್ಗೆ ಆ್ಯಡ್ ಮಾಡಿರ್ತೀರಿ. ಅದು ಇವಾಗ ನಂಬರ್ ಕಳೆದು ಹೋಗಿರುತ್ತೆ, ಆಗ ನಿಮ್ಮ ಫ್ರೆಂಡ್ ಯಾರಿಗೂ ಹೋಗಿರ್ತಾನೆ ಆ ನಂಬರ್ನ ಯಾವ ರೀತಿ ಪ್ರಾಪರ್ಲಾಗಿ ಪರ್ಮನೆಂಟ್ಲಿ ಡಿಲೀಟ್ ಮಾಡ್ಬೇಕಂತ ನಿಮಗೆ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಸ್ಕಿಪ್ ಮಾಡಿದ್ರೆ ಕಂಟೆಂಟ್ ಅರ್ಥ ಆಗಲ್ಲ. ಅದೇ ರೀತಿ ನಮ್ಮ ವಿಡಿಯೋನ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಆಕ್ಟಿವೇಟ್ ಮಾಡಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಫ್ರೆಂಡ್ಸ್, ಅಲ್ಲಿ ಯಾವ ಥರ ಮಾಡಬೇಕಂತ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಜಿಮೇಲ್ ಅಕೌಂಟ್ ನಿಮಗೆ ಆಲ್ರೆಡಿ ಮ್ಯಾಂಡೇಟರಿಯಾಗಿ ಬಂದಿರುತ್ತೆ. ಜಿಮೇಲ್ ಆ್ಯಪು ನೀವು ಓಪನ್ ಮಾಡಿ. ಫಸ್ಟು ಓಪನ್ ಮಾಡಿ ಈ ಥರ ಬರುತ್ತೆ ಇಂಟರ್ಫೇಸು. ನೆಕ್ಸ್ಟ್ ಇಲ್ಲಿ ನೀವು ನಿಮ್ಮ ಪ್ರೊಫೈಲ್ ಮೇಲೆ ಇಲ್ಲಿ ಮೇಲ್ ಇರುತ್ತೆ, ಸರ್ಚ್ ಬಾರ್ನಲ್ಲಿ ಇಲ್ಲಿ ನಿಮ್ಮದು ಪ್ರೊಫೈಲ್ ಇರುತ್ತೆ, ಅದ್ರ ಮೇಲೆ ಟ್ಯಾಪ್ ಮಾಡಿ. ನೆಕ್ಸ್ಟ್ ಈ ಥರ ಬರುತ್ತೆ ನಿಮ್ಮದು ಜಿಮೇಲ್ ಅಕೌಂಟು. ಅದ್ರ ಕೆಳಗಡೆ ನಿಮ್ಮ ಪ್ರೊಫೈಲು, ನಿಮ್ಮ ಜಿಮೇಲ್ ಅಕೌಂಟು, ಅದ್ರ ಕೆಳಗಡೆ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಇದೆ ಅಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಹೋಮ್ ಪೇಜ್ ಈ ಥರ ಬರುತ್ತೆ. ನೀವೇನಿಲ್ಲ ಇಲ್ಲಿ ಮಿಸ್ಟೇಕಾಗಿ ಇಲ್ಲಿ ಪರ್ಸ್ನಲ್ ಇನ್ಫೋ ಅದಲ್ಲ, ಪರ್ಸ್ನಲ್ ಇನ್ಫಾರ್ಮೇಷನ್ಗೆ ಹೋಗಿ. ಇಲ್ಲಿಗೂ ನೆಕ್ಸ್ಟ್ ಇಲ್ಲಿ ಬೇಸಿಕ್ ಇನ್ಫೋ, ನಿಮ್ಮ ನೇಮ್, ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಜೆಂಡರ್, ನಿಮ್ಮ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಮತ್ತು ಜಿಮೇಲು ಇಲ್ಲಿ ನೋಡ್ಕೋಬೋದು. ಫೋನ್ ನಂಬರ್ಸ್ ಅಂತಿದೆ, ಫೋನ್ ನಂಬರ್. ಇದರಲ್ಲಿ ನಿಮ್ಮದು ಯಾವ ನಂಬರ್ ಯೂಸ್ಫುಲ್ ಅನಿಸುತ್ತೋ ಆ ನಂಬರ್ ಮಾತ್ರ ಇಟ್ಟು, ಬೇರೆ ಯೂಸ್ಫುಲ್ ಆರ್ದಾರ್ದ ಮೊಬೈಲ್ ನಂಬರ್ ಇರುತ್ತಲ್ಲ ಆ ನಂಬರ್ನ ಡಿಲೀಟ್ ಮಾಡಬೇಕಂದ್ರೆ ಏನಿಲ್ಲ, ಫಸ್ಟ್ ನೀವು ನಂಬರ್ ಮೇಲೆ ಟ್ಯಾಪ್ ಮಾಡಿ. ನೆಕ್ಸ್ಟ್ ಇಲ್ಲಿ ಈ ಥರ ಲೀಸ್ಟ್ ಬರುತ್ತೆ ಮೊಬೈಲ್ ನಂಬರ್ಸು. ಮತ್ತು ಈ ನಿಮ್ಮ ಜಿಮೇಲ್ ಅಕೌಂಟ್ ಯಾವ ಮೊಬೈಲ್ನಲ್ಲಿ ವರ್ಕಿಂಗ್ ಆಗಿದೆ ಅಂತ ಇಲ್ಲಿ ತೋರಿಸುತ್ತೆ. ನಂದು ಇಲ್ಲಿ ತೋರಿಸಿದೆ ರೆಡ್ಮಿ ನೋಟ್ 8 11T 5G ಅಂತ, ದಿಸ್ ಡಿವೈಸ್ ಅಂತ. ಇಲ್ಲಿ ನೀವು ಯಾವ ಮೊಬೈಲ್ ನಂಬರ್ ನಿಮಗೆ ಯೂಸ್ ಆಗಲ್ಲ ಆ ಮೊಬೈಲ್ ನಂಬರ್ನ ಟ್ಯಾಪ್ ಮಾಡಿ. ಆ ಮೊಬೈಲ್ ನಂಬರ್ ಮೇಲೆ ಟ್ಯಾಪ್ ಮಾಡಿದ್ರೆ ಈ ಥರ ಬರುತ್ತೆ ಫೋನ್ ನಂಬರು. ಅದು ಯಾವ ನಂಬರ್ ಇದೆ ಆ ನಂಬರ್ ಬರುತ್ತೆ. ಆ ಅಕೌಂಟ್ ನಂಬರ್ಗೆ ಈ ಅಕೌಂಟ್ ನಂಬರ್ಗೆ ಯೂಸ್ ಆಗಿಲ್ಲ, ರೀಸೆಟ್ ಪಾಸ್ವರ್ಡ್ಗೆ ಮ್ಯಾಂಡೇಟರಿ ಕೊಟ್ಟಿರಿ. ಇವೆಲ್ಲ ಆಪ್ಷನ್ಸ್ ನೀವು ಆ ಮೊಬೈಲ್ ನಂಬರ್ ಯಾವಾಗ ಯೂಸ್ ಆಗುತ್ತಲ್ಲ ಆವಾಗ ಮ್ಯಾಂಡೇಟರಿಯಾಗಿ ಯೂಸ್ ಆಗಿದ್ದು ಲಿಸ್ಟ್ ತೋರಿಸುತ್ತೆ. ಇಲ್ಲೇನಿಲ್ಲ, ಡಿಲೀಟ್ ಸಿಂಬಲ್ ಇದೆ ಅಲ್ಲ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಕೋಬೋದು ರಿಮೂವ್ ನಂಬರ್ ಅಂತಿದೆ, ರಿಮೂವಿಂಗ್ ದಿಸ್ ಫೋನ್ ನಂಬರ್ ಅಂತಿದೆ. ಇದ್ರ ಮೇಲೆ ಟ್ಯಾಪ್ ಮಾಡಿ. ಟ್ಯಾಪ್ ಮಾಡಿದರೆ ಅಪ್ಡೇಟಿಂಗ್ ಆಗಿದೆ ನೋಡ್ಕೋಬೋದು. ಇಲ್ಲಿ ನಾವು ಡಿಲೀಟ್ ಮಾಡಿದ ನಂಬರ್ ಇಲ್ಲಿಂದ ಲೀಸ್ಟ್ 3 ಇದ್ದು 1 ಹೋಯ್ತು, ಇವಾಗ 2 ಆದ. ಇಷ್ಟೇ ಫ್ರೆಂಡ್ಸ್, ಮೊಬೈಲ್ ನಂಬರ್ನ ಸಿಂಪಲ್ಲಾಗಿ ಜಿಮೇಲ್ ಅಕೌಂಟ್ಲಿಂದ ಪರ್ಮನೆಂಟ್ ಡಿಲೀಟ್ ಮಾಡೋಕೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಅದೇ ರೀತಿ ನಮ್ಮ ವಿಡಿಯೋದಲ್ಲಿ ಇಲ್ಲಿ ನೋಡ್ಕೋಬೋದು. ನೀವು ಈ ನಂಬರ್ ಜಿಮೇಲ್ ಅಕೌಂಟ್ಗೆ ಯಾವ ಡೇಟ್ಗೆ ಲಾಗಿನ್ ಆಗಿದೆ, ಯಾವ ಡೇಟ್ಗೆ ಅಂತ, ಇಯರ್ಗೆ ಅಂತ ತೋರಿಸುತ್ತೆ ನೋಡಿ. ಇಲ್ಲಿ ನೀವು ನೋಡ್ಕೋಬೋದು. ಇದು ನಂದು ನಂಬರ್ ಬಂದುಬಿಟ್ಟು 10 ಸೆಪ್ಟೆಂಬರ್ 2022 ಆಗಿದೆ, ಲಾಗಿನ್ ಆಗಿದೆ. ಮೇಲ್ಗಡೆ ನೋಡಿದರೆ 15 ಜನವರಿ ಅಂತ ತೋರಿಸುತ್ತೆ. ನೀವು ಯಾವ ಥರ ಲಾಗಿನ್ ಆಗಿದ್ರಂತ ಯಾವ ಡೇಟ್ಗೆ ಅಂತ ತೋರಿಸುತ್ತೆ ಫ್ರೆಂಡ್ಸ್. ನಮ್ಮ ವಿಡಿಯೋದಲ್ಲಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.